ಹಲೋ ಗೆಳೆಯರೇ, ನಮಸ್ಕಾರ. ನಾವು ಇಂದಿನ ವಿಡಿಯೋದಲ್ಲಿ ಒಬ್ಬ ರೈತನ ಬಗ್ಗೆ ನಿಮಗೆ ತಿಳಿಸಿದ್ದೀವಿ. 1 ಎಕರೆ ಜಮೀನಿನಲ್ಲಿ ಮಿಶ್ರ ಗಿಡಗಳನ್ನು ಬೆಳೆಸಿ ಒಬ್ಬ ಯುವ ರೈತನ ಬಗ್ಗೆ ಅವರು ನೌಕರಿ ಮತ್ತು ಯುವ ಜಮೀನಿನಲ್ಲಿ ಕೆಲಸ ಮಾಡುತ್ತಾರೆ. ಅವರ ಬಗ್ಗೆ ತಿಳಿಯೋಣ ಬನ್ನಿ. ಮತ್ತೆ ಒಂದಕ್ಕೆ ನೋಡಿ ಗೆಳೆಯರೇ, ಇವೆ ಸಸಿಗಳು ಯಾವ್ಯಾವು ಏನಂತ ತಿಳಿಯೋಣ ಬನ್ನಿ. ಒಂದು ಹೂವಿನ ದಾಸವಾಳ ಹೂವು ಮತ್ತು ಹುಂಚೆ ಗಿಡ, ತೆಂಗಿನ ಗಿಡ ತಂದಿದ್ದಾರೆ. ರೈತರಲ್ಲೇ ಮಾಹಿತಿ ತಿಳಿಯೋಣ. ಒಂದು ಸಸಿ ಎಷ್ಟು, ಯಾಕೆ ಇದೇ ಟೈಮಲ್ಲಿ ತಂದಿದ್ದಾರೆ, ಏನು ಅಂತ ತಿಳಿಯೋಣ ಬನ್ನಿ. ಅಣ್ಣ ನಮಸ್ಕಾರ. ನಮಸ್ಕಾರ. ಅಣ್ಣ, ಎಷ್ಟಕ್ಕೊಂದು ಗಿಡಗಳು ಬಿದ್ದವು, ಯಾವ್ಯಾವ ಸಸಿ ತಂದಿದ್ದೀರಣ್ಣ? ಇವು ಮಾವು ಗಿಡಗೆ 3 ಥರ ತಳಿ ಇದಾವೆ. ಒಂದು ಬೇನಿಸು, ಅಲ್ಲಣ್ಣ, ಮಾವಿನ ಗಿಡದಲ್ಲೇ 3 ತಳಿ. 3 ತಳಿ. ಇದು ಯಾವ ತಳಿ ಅಣ್ಣ? ಇವು 4 ಇದಾವಲ್ಲ, ಬೇನಿಸು, ಆ ಕಡೆ ಒಂದಿದು ಹಾಪುಸ್ ಅಂತ, ಆ ಕಡೆ ಬಾದಾಮಿ ಅಂತ 3 ತಳಿ ಇದಾವೆ ಇದ್ರಾಗೆ. ತೋರಿಸೋಣ ಯಾವ್ಯಾವ ಜನಕ್ಕೆ ಸ್ಪಷ್ಟವಾಗಿ ತಿಳಿಸಬೇಕು. ನಾವು ಪಕ್ಕ ಅಂದ್ರೆ ಇಲ್ಲಿ ಈ ಎಲೆ ನೋಡಿ ಗೊತ್ತಾಗುತ್ತೆ ನಮ್ಗೆ. ಯಾವ ಎಲೆ? ಇದು ಬಾದಾಮಿ. ಇದು ಕೇಸರಿ. ಇದಕ್ಕೆ ಆಲ್ರೆಡಿ ವ್ಯತ್ಯಾಸ ಇದೆ. ಅದೇ ತರ ನಮ್ಗೆ ಗೊತ್ತಾಗ್ಬಿಡ್ತಾವೆ ಆಲ್ರೆಡಿ. ದಿನ ನೋಡ್ತಾನೆ 3 ಥರ ತಳಿ ಇದಾವೆ. ಆಮೇಲೆ ಇವೆಲ್ಲ ಅವು ಒಂದೊಂದು ಹೋಗಿರ್ತವೆ. ರಿಪ್ಲೇಸ್ಮೆಂಟಿಗೆ ಇವನ್ನ ತಗೊಂಡು ಅದ್ರಾಗ ಈ ಕ್ಲೈಮೇಟ್ ಅಲ್ಲಿ ಈ ಜಮೀನಲ್ಲಿ ಒಂದೊಂದು ಹೋಗಿರ್ತಕ್ಕಂಥ ಸಸಿಗಳಲ್ಲಿ ಮತ್ತೆ ರಿಟರ್ನ್ ರೀಪ್ಲೇಸ್ಮೆಂಟ್ ಮಾಡೋದು ಮತ್ತೆ ನೆಡುವುದು. ಆಮೇಲೆ ಈ ಕ್ಲೈಮೇಟ್ ಅಲ್ಲಿ ಈ ಮಂತ್ ಅಲ್ಲಿ ಒಳ್ಳೆ ಬೆಟ್ರ್ ಇಡೋದಕ್ಕೆ. ಯಾಕಂದ್ರೆ ಮಳೆ ಜಲ್ದಿ ಭೂಮಿಗೆ ಸೆಟ್ ಆಗ್ಬಿಡ್ತವೆ, ಹತ್ಕೊಂಡ್ಬಿಡ್ತವೆ. ಅದೇ ತರ ಸ್ವಲ್ಪ ಅಲ್ಲೆಲ್ಲ ಮಲ್ಲಿಗೆ ಗಿಡ ನೋಡಿದ್ರಲ್ಲ, ಮಲ್ಲಿಗೆ ಗಿಡ. ಇಲ್ಲಿ ಇಂಪಾರ್ಟೆಂಟ್ ಅಂದ್ರೆ ಇಲ್ಲಿ ಸಿಹಿ ಹುಂಚೆಕಾಯಿ ಇದೆ. ಇನ್ನೊಂದು ಇಂಪಾರ್ಟೆಂಟ್ ಏನಂತಂದ್ರೆ ಇಲ್ಲಿ ಹುಂಚೆ ಗಿಡ ಇದೆ. ಈ ಹುಂಚೆ ಗಿಡ ಇದೆಯಲ್ಲ, ಇದು ಹುಂಚೆ ಗಿಡ ಮಾಮೂದಲ್ಲ, ಓನ್ಲಿ ಸ್ವೀಟ್ ಹುಂಚೆ ಗಿಡ. ತಿನ್ನಕ್ ಮಾತ್ರ ಬರುತ್ತೆ, ಚಟ್ನಿಗೆ ಬರಲ್ಲ. ಸಿಹಿ ಹುಣಸೆ ಗಿಡ ನೋಡಿ ಸಿಹಿ ಹುಂಚೆ ಗಿಡ ಅಂತ. ಇವು ಎಷ್ಟು ಸಸಿ ತಂದಿದ್ದೀರಣ್ಣ? ಇದು ನಾನು ಆಲ್ರೆಡಿ ಒಂದು 5 ಇಟ್ಟಿದ್ದೀನಿ, ಈಗ ಒಂದು 2 ತಂದಿದ್ದೀನಿ. ಮತ್ತೆ ಅದೇ ನೋಡೋಣ, ಸ್ವಲ್ಪ ಸ್ಲೋಲಿ ಇಂಪ್ರೂವ್ಮೆಂಟ್ ಮಾಡೋಣ ಅನ್ಕೊಂಡು ಈ ಥರ ನಾನು. ಮತ್ತೆ ಯಾವ ಹೂವಿನ ಸಸಿ ತಂದಿದ್ರೆ ಅದ್ರ ಬಗ್ಗೆ ತಿಳಿಯೋಣ. ಅದು ಇದು ದುಂಡು ಮಲ್ಲಿಗೆ ಅಂತ. ದುಂಡು ಮಲ್ಲಿಗೆ. ಒಂದೊಂದು ಸೂಜಿ ಮಲ್ಲಿಗೆ ಕೂಡ ಇದೆ ಈ ಥರ. ಅಲ್ಲಿ ಕೂಡ ಒಂದೊಂದು ಹೋಗಿದಾವೆ, ಅವು ರಿಪ್ಲೇಸ್ಮೆಂಟಿಗೆ ಅಂತ. ಇವು ಕೂಡ ರಿಪ್ಲೇಸ್ಮೆಂಟಿಗೆ. ಮತ್ತೆ ಇಲ್ಲಿ ಯಾವ ಸಸಿ ಇದಾವೆ? ಹೂವಿನ ಗಿಡ ಇಡ್ತದ್ವಿ, ಇರ್ಲಿ ದಾಸವಾಳ ಹೂವು. ಒಂದು ಸಸಿ ಸರಿ ಅಣ್ಣ, ಒಂದು ಸಸಿ ಎಷ್ಟು ಬಿದ್ದವು ದುಂಡು ಮಲ್ಲಿಗೆ? 40 ರೂಪೀಸ್ ಒಂದು ಸಣ್ಣ ಪೀಸ್. ಈ ಥರ ಇದೆ. 40 ರೂಪಾಯಿಗೆ ಒಂದು ಸಸಿ. ಒಳ್ಳೆ ಸ್ಮೆಲ್ ಇರ್ತದೆ, ಒಳ್ಳೆ ಸ್ಮೆಲ್ ಇರ್ತವೆ. ಇವು ದಾಸವಾಳ ಹೂವು ಅಂತ. ನೋಡಿ ಗೆಳೆಯರೆ, ಮಾವಿನ ಒಂದು ಸಸಿ ರೇಟನ್ನು ತಿಳಿಯೋಣ. ಎಷ್ಟು ಬಿತ್ತಣ್ಣ ಒಂದು ಸಸಿ ಮಾವಿನ? ಒಂದು ಸಸಿ 1000 ರೂಪಾಯಿ, 1000 ರೂಪೀಸ್ ಒಂದು ಸಸಿ. 1000 ರೂಪಾಯಿಗೆ ಒಂದು ಮಾವಿನ ಗಿಡ ಅಣ್ಣ. 2 ವರ್ಷ ಆಯ್ತು ಇದು ಅಲ್ಲಿ ಆಲ್ರೆಡಿ. ನರ್ಸರಿಯಲ್ಲಿ ಹಾಕಿ 2 ವರ್ಷ ಕಂಪ್ಲೀಟ್ ಆಗಿದೆ. ತೆಂಗಿನ ಸಸಿ ಎಷ್ಟು ಬಿದ್ದವು? ತೆಂಗಿನ ಸಸಿ 500 ಅದು. ನೋಡಿ ಗೆಳೆಯರಿ, ತೆಂಗಿನ ಸಸಿ ಒಂದು ಗಿಡ 500 ರೂಪಾಯಿ. ಸಿಹಿ ಹುಂಚೆಕಾಯಿ ಗಿಡ, ಅದರ ಬೆಲೆ ತಿಳಿಯೋಣ. ಅದು 300 ರೂಪಾಯಿ ಒಂದು ಗಿಡ. ಸಿಹಿ ಹುಣಸಿನಕಾಯಿ ಸಸಿ 300 ರೂಪಾಯಿಗೆ ಒಂದು. ನೋಡಿ, ಈ ಥರ ನಾವು
ಒಳ್ಳೆ ಮೆಸೇಜನ್ನು ಕೊಡ್ತಾ ಇರ್ತೀವಿ. ನಮ್ಮ ವಿಡಿಯೋ ನೋಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಒಳ್ಳೆಯ ವಾತಾವರಣ ಕೂಡ ಚೆನ್ನಾಗಿದೆ ನೋಡಿ. ನಮ್ಮ ಯುವ ರೈತರ ಬಗ್ಗೆ ಇನ್ನೂ ಹೆಚ್ಚೆಚ್ಚು ಮಾಹಿತಿಗಳನ್ನು ನಿಮಗೆ ತಿಳಿಸುತ್ತೇವೆ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಧನ್ಯವಾದ. ಓಕೆ, ಬಾಯ್ ಗೆಳೆಯರೇ.